ನಾವುಗಳು ರಾತ್ರಿ ಹೊತ್ತು ಆಕಾಶ ನೋಡಿದಾಗ ಕಾಣುವ ಆ ಚಿಕ್ಕ ಚಿಕ್ಕ ಬೆಳಕಿನ ಬಿಂದುಗಳು ನಿಜವಾಗಿಯೂ ಚಿಕ್ಕದಾ? ಇಲ್ಲ, ಅವು ದೊಡ್ಡ ಸೂರ್ಯಗಳೇ ಆಗಿವೆ. ಪ್ರತಿಯೊಂದು ನಕ್ಷತ್ರವು ತನ್ನದೇ ಆದ ಎನರ್ಜಿ ಉತ್ಪಾದಿಸುವ ದೊಡ್ಡ ಗೋಳವಾಗಿದೆ. ಆದರೆ ಈ ನಕ್ಷತ್ರಗಳು ಹುಟ್ಟೋದು ಹೇಗೆ? ಅವುಗಳ ಜೀವನ ಎಷ್ಟು ಕಾಲ ಇರುತ್ತದೆ? ಕೊನೆಗೆ ಅವುಗಳಿಗೆ ಏನಾಗುತ್ತದೆ? ಇವತ್ತಿನ ವಿಡಿಯೋದಲ್ಲಿ ನಕ್ಷತ್ರಗಳ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಎಲ್ಲರಿಗೂ ಲರ್ನಿಫೈ ಕನ್ನಡ ಚಾನಲ್ಗೆ ಸ್ವಾಗತ. ಮೊದಲಿಗೆ ನಾವು ಸ್ಟಾರ್ಸ್ ಹೇಗೆ ಫಾರ್ಮ್ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ನಕ್ಷತ್ರಗಳ ಹುಟ್ಟು ನೆಬುಲಾ ಎನ್ನುವ ಅನಿಲ ಮತ್ತು ಧೂಳಿನ ದೊಡ್ಡ ಮೋಡಗಳಲ್ಲಿ ಪ್ರಾರಂಭವಾಗುತ್ತದೆ. ಮೋಡ ಅಂದರೆ ಕ್ಲೌಡ್. ಈ ನೆಬುಲಾಗಳು ಮುಖ್ಯವಾಗಿ ಹೈಡ್ರೋಜನ್ ಮತ್ತು ಹೀಲಿಯಂ ಗ್ಯಾಸಿನಿಂದ ಕೂಡಿರುತ್ತವೆ. ಕೆಲವು ಸಂದರ್ಭಗಳಲ್ಲಿ ಸುತ್ತಮುತ್ತಲಿನ ಸ್ಫೋಟಗಳು ಅಥವಾ ಗ್ಯಾಲಕ್ಸಿಗಳ ಚಲನೆಗಳಿಂದ ಈ ಮೋಡಗಳಲ್ಲಿ ಅಲೆಗಳು ಉಂಟಾಗುತ್ತವೆ. ಈ ಅಲೆಗಳ ಪರಿಣಾಮವಾಗಿ ಮೋಡದ ಕೆಲವು ಭಾಗಗಳು ತಮ್ಮದೇ ಗುರುತ್ವಾಕರ್ಷಣೆಯಿಂದ ಅಂದರೆ ಗ್ರಾವಿಟಿಯಿಂದ ಒಳಗೆ ಕುಸಿಯಲು ಪ್ರಾರಂಭಿಸುತ್ತವೆ. ಈ ಪ್ರಕ್ರಿಯೆಯನ್ನೇ ಗ್ರಾವಿಟೇಷನಲ್ ಕೊಲ್ಯಾಪ್ಸ್ ಎಂದು ಕರೀತಾರೆ ಮತ್ತು ಇದೇ ನಕ್ಷತ್ರದ ಹುಟ್ಟಿನ ಮೊದಲ ಹೆಜ್ಜೆ. ಮೋಡದ ಒಂದು ಭಾಗ ಕುಸಿದ ನಂತರ ಅದು ನಿಧಾನವಾಗಿ ಬಿಸಿ ಮತ್ತು ದಟ್ಟವಾಗುತ್ತದೆ. ಈ ಹಂತದಲ್ಲಿ ಅದನ್ನು ಪ್ರೋಟೋಸ್ಟಾರ್ ಅಂತ ಕರೀತಾರೆ. ಇದು ಇನ್ನೂ ಸಂಪೂರ್ಣ ನಕ್ಷತ್ರವಲ್ಲ, ಆದರೆ ಅದರ ಕಡೆಗೆ ಸಾಗುತ್ತಿರುವ ಹಂತ. ಪ್ರೋಟೋಸ್ಟಾರ್ ಸುತ್ತಲೂ ಗ್ಯಾಸಿನ ಡಿಸ್ಕ್ ರೂಪುಗೊಳ್ಳುತ್ತದೆ ಮತ್ತು ಕೆಲವೊಮ್ಮೆ ಜೆಟ್ಸ್ ರೂಪದಲ್ಲಿ ಎನರ್ಜಿ ಹೊರಬಿಡುತ್ತದೆ. ಈ ಹಂತವು ನಕ್ಷತ್ರದ ಬೆಳವಣಿಗೆಯಲ್ಲಿ ಬಹಳ ಮುಖ್ಯವಾಗಿದ್ದು ಮುಂದೆ ನಡೆಯುವ ಎಲ್ಲ ಪ್ರಕ್ರಿಯೆಗಳ ಆಧಾರವಾಗಿದೆ. ಪ್ರೋಟೋಸ್ಟಾರ್ನ ಒಳಗಿನ ತಾಪಮಾನ ಸುಮಾರು 10 ಮಿಲಿಯನ್ ಕೆಲ್ವಿನ್ ತಲುಪಿದಾಗ ಒಂದು ಮಹತ್ವದ ಘಟನೆ ನಡೆಯುತ್ತದೆ. ಹೈಡ್ರೋಜನ್ ಅಣುಗಳು ಒಂದಾಗುತ್ತವೆ ಮತ್ತು ಹೀಲಿಯಂ ಆಗಿ ಪರಿವರ್ತನೆಗೊಳ್ಳುತ್ತವೆ. ಈ ಪ್ರಕ್ರಿಯೆಯನ್ನು ನ್ಯೂಕ್ಲಿಯರ್ ಫ್ಯೂಷನ್ ಅಂತ ಕರೀತಾರೆ. ಈ ಸಮಯದಲ್ಲಿ ಭಾರಿ ಪ್ರಮಾಣದ ಎನರ್ಜಿ ಬಿಡುಗಡೆ ಆಗುತ್ತದೆ. ಈ ಎನರ್ಜಿ ಬೆಳಕು ಮತ್ತು ತಾಪವಾಗಿ ಹೊರಬರುತ್ತದೆ. ಇದೇ ಕ್ಷಣದಲ್ಲಿ ನಕ್ಷತ್ರ ಜನ್ಮ ಪಡೆಯುತ್ತದೆ ಮತ್ತು ಮೇನ್ ಸೀಕ್ವೆನ್ಸ್ ಹಂತಕ್ಕೆ ಪ್ರವೇಶಿಸುತ್ತದೆ. ಇವಾಗ ಸ್ಟಾರ್ಸ್ನ ಕ್ಯಾರೆಕ್ಟರಿಸ್ಟಿಕ್ಸ್ನ ತಿಳ್ಕೊಳ್ಳೋಣ. ನಕ್ಷತ್ರಗಳ ಲಕ್ಷಣಗಳು ತುಂಬ ವೈವಿಧ್ಯಮಯವಾಗಿದೆ. ಕೆಲವು ನಕ್ಷತ್ರಗಳು ನೀಲಿ ಬಣ್ಣದವು, ಅವು ತುಂಬ ಬಿಸಿ ಮತ್ತು ಹೆಚ್ಚು ಎನರ್ಜಿ ಹೊಂದಿರುತ್ತವೆ. ಕೆಲವು ಕೆಂಪು ಬಣ್ಣದವು, ಅವು ಕಡಿಮೆ ತಾಪಮಾನ ಹೊಂದಿರುತ್ತವೆ. ನಮ್ಮ ಸನ್ ಅಂದರೆ ಸೂರ್ಯ ಹಳದಿ ಬಣ್ಣದ ಮಧ್ಯಮ ತಾಪಮಾನ ಹೊಂದಿರುವ ನಕ್ಷತ್ರವಾಗಿದೆ. ತಾಪಮಾನ ಸಾಮಾನ್ಯವಾಗಿ ಅಂದರೆ ಹೀಟ್ 3000 ಕೆಲ್ವಿನ್ರಿಂದ 50,000 ಕೆಲ್ವಿನ್ವರೆಗೆ ಇರುತ್ತದೆ. ಗಾತ್ರದಲ್ಲಿಯೂ ವ್ಯತ್ಯಾಸವಿದೆ. ಕೆಲವು ನಕ್ಷತ್ರಗಳು ಸೂರ್ಯನಿಗಿಂತ 1000 ಪಟ್ಟು ದೊಡ್ಡವು, ಇನ್ನು ಕೆಲವು ತುಂಬ ಚಿಕ್ಕವು. ಪ್ರಕಾಶಮಾನತೆ ಅಂದರೆ ಲುಮಿನೋಸಿಟಿ ಕೂಡ ಗಾತ್ರ ಮತ್ತು ತಾಪಮಾನದಿಂದ ನಿರ್ಧಾರವಾಗುತ್ತದೆ. ಚಿಕ್ಕ ಮತ್ತು ಮಧ್ಯಮ ಗಾತ್ರದ ನಕ್ಷತ್ರಗಳು, ಉದಾಹರಣೆಗೆ ಸನ್ ಸೂರ್ಯ, ನಿಧಾನವಾಗಿ ತಮ್ಮ ಇಂಧನವನ್ನು ಬಳಸುತ್ತವೆ. ಹೈಡ್ರೋಜನ್ ಮುಗಿದ ನಂತರ ಅವು ರೆಡ್ ಜಿಯಂಟ್ ಆಗಿ ವಿಸ್ತಾರವಾಗುತ್ತವೆ. ನಂತರ ಅವು ತಮ್ಮ ಹೊರಗಿನ ಪದರಗಳನ್ನು ಹೊರಬಿಡುತ್ತವೆ. ಇದರಿಂದ ಪ್ಲಾನೆಟರಿ ನೆಬುಲಾ ರೂಪುಗೊಳ್ಳುತ್ತದೆ. ಕೊನೆಗೆ ಉಳಿದ ಭಾಗವು ವೈಟ್ ಡ್ವಾರ್ಫ್ ಆಗಿ ಉಳಿಯುತ್ತದೆ. ಇದು ಚಿಕ್ಕದಾದರೂ ತುಂಬ ದಟ್ಟ ಮತ್ತು ತಣ್ಣನೆಯ ನಕ್ಷತ್ರವಾಗಿರುತ್ತದೆ. ದೊಡ್ಡ ನಕ್ಷತ್ರಗಳ ಅಂತ್ಯ. ದೊಡ್ಡ ನಕ್ಷತ್ರಗಳ ಜೀವನ ಬಹಳ ವೇಗವಾಗಿ ನಡೆಯುತ್ತದೆ ಮತ್ತು ಅವುಗಳ ಅಂತ್ಯ ಬಹಳ ಶಕ್ತಿಶಾಲಿಯಾಗಿರುತ್ತದೆ. ಅವು ರೆಡ್ ಸೂಪರ್ ಜೈಂಟ್ ಆಗಿ ವಿಸ್ತಾರವಾಗುತ್ತವೆ ಮತ್ತು ನಂತರ ಸೂಪರ್ನೋವಾ ಸ್ಫೋಟಗೊಳ್ಳುತ್ತದೆ. ಈ ಸ್ಫೋಟವು ಬ್ರಹ್ಮಾಂಡದಲ್ಲಿ ಹೊಸ ಅಂಶಗಳನ್ನು ಸೃಷ್ಟಿಸುತ್ತದೆ. ಸ್ಫೋಟದ ನಂತರ ಉಳಿದ ಭಾಗವು ನ್ಯೂಟ್ರಾನ್ ಸ್ಟಾರ್ ಅಥವಾ ಬ್ಲ್ಯಾಕ್ ಹೋಲ್ ಆಗುತ್ತದೆ. ಇದು ಯೂನಿವರ್ಸ್ನಲ್ಲಿ ನಡೆಯುವ ಅತ್ಯಂತ ಭಯಾನಕ ಮತ್ತು ಶಕ್ತಿಶಾಲಿ ಘಟನೆಗಳಲ್ಲಿ ಒಂದಾಗಿದೆ. ಹಾಗಾದರೆ ನಕ್ಷತ್ರಗಳು ಯಾವ್ಯಾವ ಎಲಿಮೆಂಟ್ಸ್ನ ಒಳಗೊಂಡಿವೆ? ನಕ್ಷತ್ರಗಳು ಬಹುತೇಕ ಎಲ್ಲ ನಕ್ಷತ್ರಗಳು ಹೈಡ್ರೋಜನ್ ಮತ್ತು ಹೀಲಿಯಂ ಗ್ಯಾಸಿನಿಂದ ಕೂಡಿವೆ. ಸುಮಾರು 70% ಹೈಡ್ರೋಜನ್, 28% ಹೀಲಿಯಂ, 2%ನಲ್ಲಿ ಐರನ್, ಕಾರ್ಬನ್, ಆಕ್ಸಿಜನ್ ಹಾಗೆ ಹೆವಿ ಎಲಿಮೆಂಟ್ಸ್ ಇರುತ್ತವೆ. ಆದರೆ ಒಂದು ಇಂಪಾರ್ಟೆಂಟ್ ವಿಷಯ ಏನಂದರೆ ನಕ್ಷತ್ರಗಳು ಸಾಲಿಡ್ ಅಲ್ಲ, ಲಿಕ್ವಿಡ್ ಕೂಡ ಅಲ್ಲ. ಅವು ಪ್ಲಾಸ್ಮಾ ಎನ್ನುವ ಸ್ಟೇಟ್ನಲ್ಲಿ ಇರುತ್ತವೆ. ಪ್ಲಾಸ್ಮಾ ಅಂದರೆ ತುಂಬ ಹೆಚ್ಚು ಬಿಸಿ ಆಗಿದ್ದರೆ ಆಟಮ್ಸ್ ಒಡೆದು ಎಲೆಕ್ಟ್ರಾನ್ಸ್ ಮತ್ತು ನ್ಯೂಕ್ಲೈ ಬೇರ್ಪಡುವ ಸ್ಥಿತಿ. ನಕ್ಷತ್ರದ ಒಳಭಾಗವನ್ನು ನೋಡಿದರೆ ಸೆಂಟರ್ನಲ್ಲಿ ಕೋರ್ ಇರುತ್ತದೆ. ಇಲ್ಲಿ ನ್ಯೂಕ್ಲಿಯರ್ ಫ್ಯೂಷನ್ ನಡೆಯುತ್ತದೆ. ಅದರ ಹೊರಗೆ ರೇಡಿಯೇಟಿವ್ ಝೋನ್, ನಂತರ ಕನ್ವೆಕ್ಟಿವ್ ಝೋನ್, ಈ ಎಲ್ಲ ಲೇಯರ್ಸ್ ಸೇರಿ ನಕ್ಷತ್ರವನ್ನು ಒಂದು ಮ್ಯಾಸಿವ್ ಎನರ್ಜಿ ಮಷಿನ್ ಆಗಿ ಮಾಡುತ್ತವೆ. ಹಾಗಾದರೆ ನಕ್ಷತ್ರಗಳ ಜೀವಿತಾವಧಿ. ನಕ್ಷತ್ರಗಳ ಜೀವಿತಾವಧಿ ಅವುಗಳ ಗಾತ್ರ ಮತ್ತು ಭಾರದ ಮೇಲೆ ಅವಲಂಬಿತವಾಗಿದೆ. ಚಿಕ್ಕ ನಕ್ಷತ್ರಗಳು ತಮ್ಮ ಇಂಧನವನ್ನು ನಿಧಾನವಾಗಿ ಬಳಸಿ ಬಿಲಿಯನ್ ವರ್ಷಗಳವರೆಗೆ ಬದುಕುತ್ತವೆ. ಆದರೆ ದೊಡ್ಡ ನಕ್ಷತ್ರಗಳು ತಮ್ಮ ಇಂಧನವನ್ನು ತುಂಬ ವೇಗವಾಗಿ ಬಳಸುತ್ತವೆ. ಆದ್ದರಿಂದ ಅವುಗಳ ಜೀವಿತಾವಧಿ ಕೇವಲ ಕೆಲವು ಮಿಲಿಯನ್ ವರ್ಷಗಳಷ್ಟೇ. ಇದರಿಂದ ನಾವು ತಿಳಿಯುವುದೇನೆಂದರೆ ದೊಡ್ಡ ನಕ್ಷತ್ರಗಳು ಹೆಚ್ಚು ಕಾಲ ಬದುಕುವುದಿಲ್ಲ. ಸನ್ ಉದಾಹರಣೆ, ನಮ್ಮ ಸನ್ ಈಗ ಮೇನ್ ಸೀಕ್ವೆನ್ಸ್ ಹಂತದಲ್ಲಿದೆ. ಇನ್ನು ಸುಮಾರು 5 ಬಿಲಿಯನ್ ವರ್ಷಗಳ ನಂತರ ಇದು ರೆಡ್ ಜಿಯಂಟ್ ಆಗುತ್ತದೆ. ಆ ಸಮಯದಲ್ಲಿ ಇದು ಬಹಳ ದೊಡ್ಡದಾಗುತ್ತದೆ. ಕೊನೆಗೆ ಇದು ತನ್ನ ಹೊರಗಿನ ಪದರಗಳನ್ನು ಕಳೆದು
ವೈಟ್ ಡ್ವಾರ್ಫ್ ಆಗಿ ಉಳಿಯುತ್ತದೆ. ಇದು ನಮ್ಮ ಸೌರಮಂಡಲದ ಭವಿಷ್ಯವನ್ನು ಸೂಚಿಸುತ್ತದೆ. ನಕ್ಷತ್ರಗಳು ಕೇವಲ ಆಕಾಶದಲ್ಲಿನ ಬೆಳಕು ಮಾತ್ರವಲ್ಲ, ಅವು ಬ್ರಹ್ಮಾಂಡದ ಮೂಲ ಶಕ್ತಿ ಕೇಂದ್ರಗಳು. ಅವುಗಳ ಹುಟ್ಟು, ಬೆಳವಣಿಗೆ ಮತ್ತು ಅಂತ್ಯ ಇದು ಒಂದು ಅದ್ಭುತ ಚಕ್ರವಾಗಿದೆ. ನಕ್ಷತ್ರಗಳಿಲ್ಲದೆ ಗ್ರಹಗಳು, ಜೀವಿಗಳು ಮತ್ತು ನಾವು ಯಾರೂ ಇರಲಿಲ್ಲ. ನಿಜವಾಗಿ ನಾವು ಎಲ್ಲರೂ ನಕ್ಷತ್ರಗಳ ಧೂಳಿನಿಂದ ನಿರ್ಮಿತವಾಗಿದ್ದೇವೆ. ಇದು ಇವತ್ತಿನ ವಿಡಿಯೋ ಸ್ಟಾರ್ಸ್ನ ಬಗ್ಗೆ ಕಂಪ್ಲೀಟ್ ಮಾಹಿತಿ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಲರ್ನಿಫೈ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.